ತುಂಬ ಖುಷಿ ಇದೆ. ಇವಾಗ ಆಡಿಯನ್ಸ್ ರಿಯಾಕ್ಷನ್ ನೋಡಿದಾಗ ಭಾಳ ಖುಷಿ ಕೊಡ್ತು ನನಗೆ. ನಗ್ತಾ ಇದ್ದಾರೆ, ಒಂದಷ್ಟು ಜನ ಅಳ್ತಾ ಇದ್ದಾರೆ. ಅದೇ ನಾವು ಏನೇ ಒಂದು ಕೆಲಸ ಮಾಡಿದಾಗ ಆಡಿಯನ್ಸ್ ಕಡೆಯಿಂದ ರಿಯಾಕ್ಷನ್ ಬಂದಾಗಲೇ ಭಾಳ ಖುಷಿ ಆಗೋದು. ಸೊ ಓನಂ ಗಗನಂ ಆ ಒಂದು ಭಾವನಾತ್ಮಕ ರಿಯಾಕ್ಷನನ್ನು ಆಡಿಯನ್ಸಿಂದ ಪಡಿತಾ ಇದೆ. ಖುಷಿ ಇದೆ. ಫಸ್ಟ್ ಡೇ ಫಸ್ಟ್ ಶೋಲ್ಲಿ ತುಂಬ ಜನ ಎಂಜಾಯ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಸ್ಪೆಷಲಿ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ SVC ಸಂಸ್ಥೆ, ನಮ್ಮ ಮುನೇಗೌಡ ಸರ್ ಅವರ ಮೊದಲನೇ ಪ್ರೊಡಕ್ಷನ್. ಅವರು ಸಿನಿಮಾಗೆ ಏನು ಬೇಕೋ ಅದಕ್ಕಿಂತ ಜಾಸ್ತಿ ಕೊಟ್ಟಿದ್ದಾರೆ. ನಿಜವಾಗ್ಲೂ ಪ್ರೊಡಕ್ಷನ್ ವ್ಯಾಲ್ಯೂ ಎಲ್ಲ ನೋಡಿದಾಗ, ಮ್ಯೂಸಿಕ್ ನೋಡಿದಾಗ, ಆ ವಿಜುವಲ್ ನೋಡಿದಾಗ ನಿಜವಾಗ್ಲೂ ಅವ್ರಿಗೆ ಮೊದಲು ನಾವು ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ಡೈರೆಕ್ಟರ್ ಗಿರೀಶ್ ಮುಲಿಮನಿ ಅವ್ರಿಗೂ ಕಂಗ್ರ್ಯಾಚುಲೇಷನ್ ಹೇಳ್ತೀನಿ. ಪ್ರಮೋದ್ ನಮಗೆ ಗೊತ್ತಿರೋ ಹಾಗೆ ನಮ್ಮ ಕನ್ನಡದ ಅತ್ಯದ್ಭುತ ನಟ. ಸೊ ನಾನು ಮತ್ತು ಪ್ರಮೋದ್ ಜೊತೆಯಲ್ಲಿ ಅಭಿನಯಿಸಿರುವಂಥ ಈ ಸಿನಿಮಾ ಇಷ್ಟು ಒಳ್ಳೆ ರಿಯಾಕ್ಷನ್ ಸಿಗ್ತಾ ಇರೋದು. ಅಂದರೆ ದುಬೈಯಲ್ಲಿ ಪ್ರೀಮಿಯರ್ ಶೋ ಮಾಡಿದ್ವಿ, ಮಂಗಳೂರಲ್ಲಿ ಮಾಡಿದ್ವಿ, ಬೆಂಗಳೂರಲ್ಲಿ ಆಯಿತು. ಎಲ್ಲ ಪ್ರೀಮಿಯರ್ ಶೋಲ್ಲೂ ಒಳ್ಳೆ ರಿಯಾಕ್ಷನ್ ಬಂದಿತ್ತು. ಸೊ ಹಾಗಾಗಿ ಕಾಯ್ತಾ ಇದ್ದೀನಿ ಈಗ ಇವತ್ತು ಸಂಜೆ ಹೇಗಿರುತ್ತೆ, ನಾಳೆ ಹೇಗಿರುತ್ತೆ ಅನ್ನೋದು ವೈಟಿಂಗ್. ಸಿನಿಮಾ ಟು ಸಿನಿಮಾ ಒಂದು ಒಳ್ಳೆ ಪ್ರಯೋಗ ಎರಡೂ ನಿಮ್ಮ ಕಡೆಯಿಂದ ಇರುತ್ತೆ. ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ತುಂಬಾ ಒಪ್ಪಿಗೆ ಮಾತಾಡ್ತಾರೆ. ಹೌದೌದು. ಕಮಲ್ ಅವ್ರು ಮಾಡಿದ್ದಾರೆ, ಸುದೀಪ್ ಅವ್ರು ಮಾತಾಡಿದ್ದಾರೆ. ಆ ಥರದ ಒಂದು ಪಾತ್ರ ನಿಭಾಯಿಸೋದು ಭಾಳ ಕಷ್ಟ. ಇಷ್ಟೇ ಚಾಲೆಂಜ್ ಇತ್ತು ಅಂತ. ಇಲ್ಲ, ಚಾಲೆಂಜ್ ಇತ್ತು. ಥ್ಯಾಂಕ್ ಗಾಡ್ ಫಾರ್ ಇಟ್. ಅಂದರೆ ದೇವರಿಗೆ ಥ್ಯಾಂಕ್ಸ್ ಹೇಳ್ಬೇಕು, ನಂದೇನಿಲ್ಲ. ಡೈರೆಕ್ಟರ್ ಸರ್ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು. ಆ್ಯಂಡ್ ಪ್ರಮೋದ್ ಅವ್ರದ್ದು ಕೂಡ ಒಳ್ಳೆ ಸಪೋರ್ಟ್ ಇತ್ತು. ಹಾಗಾಗಿ ಪಾತ್ರ ತುಂಬ ಚೆನ್ನಾಗಿ ಬಂದಿದೆ. ಖುಷಿ ಇದೆ. ಅದೇ ಯೂಶ್ವಲಿ ಎಲ್ಲ ಸಿನಿಮಾದಲ್ಲೂ ಬೇರೆ ಬೇರೆ ರೀತಿಯ ಪಾತ್ರಗಳನ್ನ ಟ್ರೈ ಮಾಡ್ತಾ ಇರ್ತೀನಿ. ಸೊ ಈ ಪಾತ್ರ ನನಗೆ ಅದು ಆ್ಯಕ್ಟರ್ಗೆ ಒಂದೊಂದು ರೀತಿಯ ಡ್ರೀಮ್ ರೋಲ್ ಇರುತ್ತಲ್ಲ. ಸೊ ಅಂಥದ್ರಲ್ಲಿ ಒನ್ ಆಫ್ ದ ಡ್ರೀಮ್ ರೋಲ್ ಇದು. ಸೊ ನನಗೆ ಮಾಡೋಕ್ಕೆ ಅವಕಾಶ ಕೊಟ್ಟಿರೋದಕ್ಕೆ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳಬೇಕು ಅಷ್ಟೇ. ಸೊ ಎರಡು ಕಥೆಗಳನ್ನು ಒಟ್ಟಿಗೆ ಸೇರಿಸಿ ಸಿನಿಮಾ ಮಾಡೋದು ಇದೆಲ್ಲ ಭಾಳ ಕಷ್ಟ. ಯಾಕಂದರೆ ಹೌದು. ಸ್ವಲ್ಪ ಆಚೆ ಈಚೆ ಆದರೂ ಸ್ವಲ್ಪ ಜನ ಹೌದು ಹೌದು ಸೊ ಎಲ್ಲೂ ಕೂಡ ನಿಮ್ಮ ಒಂದು ಎಪಿಸೋಡ್ಸ್ ಒಂದು ತುಂಬ ಚೆನ್ನಾಗಿ ಇಷ್ಟ. ಹೌದು, ಅದು ಖುಷಿ ಇದೆ. ಥ್ಯಾಂಕ್ ಗಾಡ್ ಫಾರ್ ಇಟ್ ಅಷ್ಟೇ, ಮತ್ತಿನ್ನೇನಿಲ್ಲ. ಅದೇ ಏನೋ ಒಂದು ಎಫರ್ಟ್ ಹಾಕಿದಾಗ ಅದಕ್ಕೆ ಅಷ್ಟೇ ಒಂದು ಒಳ್ಳೆ ರಿಯಾಕ್ಷನ್ ಸಿಕ್ಕಾಗ ತುಂಬ ಖುಷಿ ಆಗುತ್ತೆ. ಸೊ ಅದಕ್ಕೆ ನನಗೆ ಸಪೋರ್ಟ್ ಮಾಡಿರುವಂಥ ಎಲ್ಲರೂ, ಡೈರೆಕ್ಟರಿಂದ ಸೇರಿ ನಮ್ಮ ಸಿನಿಮಾದ ಟೆಕ್ನಿಷಿಯನ್ಸು, ಪ್ರೊಡ್ಯೂಸರ್ಸು, ಬೇರೆ ಆ್ಯಕ್ಟರ್ಸು, ಕೋ ಆ್ಯಕ್ಟರ್ಸು, ಎಲ್ಲರದ್ದು ಪಾತ್ರ ಇದೆ ಇದರಲ್ಲಿ. ಸೊ ಹಾಗಾಗಿ ಖುಷಿ ಇದೆ, ತುಂಬ ಖುಷಿ ಇದೆ ಆ್ಯಕ್ಚುಲಿ. ಕ್ಲೈಮ್ಯಾಕ್ಸ್ ನೋಡಿ ನೀವು ಆಸ್ ಅನ್ ಆಡಿಯನ್ಸ್ ಆಗಿ ಹತ್ರ ಕಣ್ಣಲ್ಲಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹೌದು, ಅಂದರೆ ನಾವು ಅಷ್ಟಾಗಿ ಕನೆಕ್ಟ್ ಆಗಲ್ಲ. ಬಟ್ ಖಂಡಿತವಾಗ್ಲೂ ಸ್ಟಾರ್ಟಿಂಗಾಗಿ ನೋಡಿದಾಗ ನನಗೆ ಅಂದರೆ ಅತ್ತೆ ಅನ್ನೋದಕ್ಕಿಂತ ಖುಷಿ ಆಯಿತು. ಜನರ ರಿಯಾಕ್ಷನ್ ನೋಡಿ ಭಾಳ ಖುಷಿ ಆಯಿತು. ಆ್ಯಂಡ್ ಮೇನ್ಲಾಗಿ ತಾಯಿ ಬಗ್ಗೆ ಇರುವಂಥ ವಿಚಾರ, ಆ ಒಂದು ತಾಯಿ ಮಗನ ಸೆಂಟಿಮೆಂಟ್ ಈ ಥರ ಬೇರೆ ಸಿನಿಮಾದಲ್ಲಿ ತೋರಿಸಿಲ್ಲ ಅಂತ. ಅದು ಡಿಫ್ರೆಂಟಾಗಿ ಹೇಗೆ ತೋರ್ಸೋಕ್ಕಾಗುತ್ತೆ ತಾಯಿ ಮಗ ಸೆಂಟಿಮೆಂಟು. ಬಟ್ ಈ ಸಿನಿಮಾದಲ್ಲಿ ಬರ್ದಿರೋ ರೀತಿ ನನಗೆ ಭಾಳ ಖುಷಿ ಆಯಿತು. ಆ್ಯಂಡ್ ಜನರು ಆ ಲಾಸ್ಟ್ ಸೀನ್ಗೆ ತುಂಬ ಇಮೋಷ್ನಲ್ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ಭಾಳ ಖುಷಿ ಇದೆ. ಇಮೋಷ್ನಲ್ ಆಗೋದು ಖುಷಿ ಅಂತಲ್ಲ, ಬಟ್ ದೆನ್ ರೀಚ್ ಆಗ್ತಾ ಇದೆಯಲ್ಲ ಅಂತ. ಹಾಗೆ ಅಮ್ಮನ ಹುಡುಕಾಟ ಇದೆಯಲ್ಲ, ಹೌದು. ಎಲ್ಲೋ ಒಂದ್ ಕಡೆ ಪ್ರೇಕ್ಷಕರಿಗೆ ಅನ್ಸ್ತದೆ ಇನ್ನೂ ಬೇಕಿತ್ತು ಸಿಕ್ಕುಡ್ಲಿ ಅಂತ. ಹೌದು ಅಲ್ಲ, ಅದೇ ಖುಷಿ. ಸೊ ಆ ಥರ ಬೇಕು ಅಂತ ಅನ್ಸೋದಿದೆಯಲ್ಲ, ಅದೇ ಒಂಥರ ಖುಷಿ. ತುಂಬ ಜನ ಇದನ್ನು ಫುಲ್ ಫ್ಲೆಜ್ ಒಂದು ಸಿನಿಮಾಗೆ ಮಾಡ್ಬೋದು ಅನ್ನೋದು ಕೂಡ ಹೇಳಿದ್ರು ಭಾಳಷ್ಟು ಜನ. ಸೊ ಆ ಒಂದು ಖುಷಿ ಸಿಕ್ಕಿದೆ. ಯೂಶ್ವಲಿ ಒಂದು ಪಾತ್ರ ಮಾಡಿದಾಗ ಒಂದು ಸ್ಯಾಟಿಸ್ಫೈ ಆಗೋದು ಭಾಳ ಕಡಿಮೆ ಆ್ಯಕ್ಟರ್ಗಳಿಗೆ. ನನಗೆ ಒಂದು ರೀತಿಯಲ್ಲಿ ಒಂದು ಭಾಳ ಖುಷಿ ಇದೆ. ಅಂದರೆ ಆ ಪಾತ್ರವನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ, ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ. ಹಾಗಾಗಿ ವೆರಿ ಹ್ಯಾಪಿ ಸರ್. ಹೌದು. ಭುವನ ಮತ್ತು ಗಗನದ ನಡುವೆ ಇರುವಂಥ ಪ್ರೀತಿನ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅಂದರೆ ಭೂಮಿಲಿ ಎಲ್ಲನೂ ಜಾಸ್ತಿ ಆಗ್ತಾ ಇದೆ, ದುಡ್ಡು, ಕಾರು, ಬಿಲ್ಡಿಂಗು. ಕಡಿಮೆ ಆಗ್ತಾ ಇರೋದು ಪ್ರೀತಿ, ಕೈಂಡ್ನೆಸ್, ಕಂಪ್ಯಾಷನ್. ಸೊ ಆ ವಿಚಾರನ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ ಡೈರೆಕ್ಟ್ರು. ಸೊ ಅದು ಮನದಟ್ಟಾಗುತ್ತೆ. ಆ್ಯಂಡ್ ಒಂದು ಒಳ್ಳೆ ಮೆಸೇಜ್ ಕೊಡುತ್ತೆ ನಮ್ಮ ಸಿನಿಮಾ ಆಡಿಯನ್ಸ್ಗೆ ಅನ್ನೋದು ನನ್ನ ಖುಷಿ ಇದೆ ಸರ್. ಹೌದು, ಖಂಡಿತವಾಗ್ಲು ವ್ಯಾಲೆಂಟೈನ್ಸ್ ಡೇಗೆ ಲವ್ ಬಗ್ಗೆ ಇರುವಂತಹ, ಮತ್ತೆ ಬರೀ ಹುಡುಗ ಹುಡುಗಿ ನಡುವೆ ಇರುವಂಥ ಲವ್ ಅಂತಲ್ಲ, ಲವ್ ಒಂದು ಎಲ್ಲರ ಮಧ್ಯೆನೂ ಇರ್ಬೋದು. ಸೊ ಅದ್ರ ಬಗ್ಗೆ ತುಂಬ ಚೆನ್ನಾಗಿ ಡೈರೆಕ್ಟರ್ ಅವರು ಟ್ಯಾಪ್ ಮಾಡಿದ್ದಾರೆ. ಖುಷಿ ಇದೆ ಸರ್.